ನೆರಳು ಪರದೆ ಘಟಕ ನೋಡ್ಬೋದು. ಇಲ್ಲಿ ಕಾಲಮ್ ಸೈಜ್ ಬಂದು 6 ಮೀಟ್ರ್, ಈ ಸೈಜ್ ಬಂದು 4 ಮೀಟ್ರ್ ಇದೆ. 6x4 ಗ್ರಿಡ್ ಡಿಸೈನ್ ಅಂತ ಹೇಳ್ತೀವಿ. ಈಗ ಫಸ್ಟ್ ಬಾಟಮಲ್ಲಿ ಇದ್ದಿದ್ದು ಫೌಂಡೇಶನ್ ಪೈಪು, ಆಮೇಲೆ ಇದು ಕಾಲಮ್ ಪೈಪು, ಮೇಲ್ಗಡೆ ಇದ್ದಿದ್ದು ಪರ್ಲಿನ್ ಪೈಪು, ಮತ್ತು ಈ ವಿ ಆಕಾರದಲ್ಲಿ ಇದ್ದಿದ್ದು ಬ್ರೇಜಿಂಗ್ ಅಂತ ಹೇಳ್ತೀವಿ. ಟಾಪ್ ಮೇಲೆ ಪರ್ಲಿನ್ಸ್, ಟಾಪ್ ಮೇಲೆ ಏನಂತಂದರೆ ಪ್ರೊಫೈಲ್ಗಳಂತ ಬರ್ತಾವೆ ರೀ. ಅಲ್ಲಿ ಸ್ವಲ್ಪ ಸ್ಪ್ರಿಂಗ್ ಅಂತ ಹಾಕಿ ಈ ಸೈಡ್ ನೆಟ್ಟನ್ನು ನಾವು ಒಳಗಡೆ ಇನ್ಸರ್ಟ್ ಮಾಡ್ಬೋದು. ಅದರ ನಂತರ ಇದೇನದು ಹೊರಗಡೆ ಬಂದಿದ್ದು ಸೆಕೆಂಡ್ರಿ ಸೈಡ್ ನೆಟ್ ಅಂತೇಳಿ. ಸೆಕೆಂಡ್ರಿ ಸೈಡ್ ನೆಟ್ಟು ನಮಗೆ ಹೀಟು ಮತ್ತು ಲೈಟ್ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಪೀಕ್ ಸಮರಲ್ಲಿ ಸೈಡ್ ನೆಟ್ ಫುಲ್ ಮಾಡಿದಾಗ ಸೆಕೆಂಡ್ರಿ ಸೈಡ್ ನೆಟ್ಟು ಒಳಗಡೆ ಟೆಂಪ್ರೇಚರ್ ಕಡಿಮೆ ಮಾಡ್ಬೋದು. ಅದೇ ರೀತಿ ಜಿಯಾ ವೈರ್ ಕೂಡ ಇದೆ ಇಲ್ಲಿ. ಜಿಯಾ ವೈರಿಂದ ನಾವು ಗಿಡಗಳಿಗೆ ಬೇಕಾದಂಥ ಹಗ್ಗವನ್ನು ಕಟ್ಕೊಂಡು ಫುಲ್ ಮಾಡ್ಬೋದು.